ನಮ್ಮನ್ನು ಲಾಠಿ ಹಿಡ್ಕೊಂಡು ಆಡ್ಸೋದಕ್ಕೆ ಶುರು ಮಾಡ್ತಾಳೆ. ಇನ್ಮೇಲೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತಮ್ಮ. ಸರಿ, ನೀವಿನ್ನು ಹೊರಡಿ. ನಾನು ಆ ಲೆಕ್ಕಕ್ಕೊಂದು ಗತಿ ಕಾಣಿಸ್ತೀನಿ. ಇಲ್ಲಿವರೆಗೂ 15 ಲಕ್ಷ ಖರ್ಚಾಗಿದೆ. ಅದಷ್ಟನ್ನು ಆ ಮುದುಕಿ ಕೊಟ್ಟಿದ್ದು. ಇನ್ನು ಲೋನ್ಗೆ ಅಂತ 25 ಲಕ್ಷ ತಗೊಂಡಿದ್ದೀನಿ. ಅದರಲ್ಲಿ ನಯಾ ಪೈಸನೂ ಮನೆಗೆ ಅಂತ ಖರ್ಚು ಮಾಡಿಲ್ಲ. ಅಲ್ಲಿಗೆ ಒಟ್ಟು 40 ಲಕ್ಷ. 40 ಲಕ್ಷದ ಲೆಕ್ಕನ್ನ ಹೇಗೆ ತೋರಿಸೋದು? ಆ ಮುದುಕಿನ ಹೇಗಾದರೂ ಮಾಡಿ ಯಾಮರ್ಸ್ಬೋದು. ಆದರೆ ಮಿಕ್ಕವ್ರು ಬಾಯಿ ಮುಚ್ಚಿ ಹೆದರ್ಸೋದಕ್ಕಂತೂ ಖಂಡಿತ ಸಾಧ್ಯನೇ ಇಲ್ಲ. ಚಿಕ್ಕಮ್ಮ ಅಂತೂ ನನ್ನನ್ನು ಇಟ್ಲದಲ್ಲಿ ಸಿಕ್ಕಾಕ್ಸೋದಕ್ಕೆ ಕಾಯ್ತಾನೆ ಇದ್ದಾಳೆ. ಅವರಂತೂ ಪೂರ್ತಿ ಲೆಕ್ಕ ಖಂಡಿತ ನೋಡ್ತಾರೆ. ಈಗ ಏನಪ್ಪ ಮಾಡೋದು? ಈ ಮುದುಕಿ ನನ್ನನ್ನು ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಲು. ರಾಗಿಣಿ, ರಾಗಿಣಿ, ಅಮ್ಮ ಜೋರಾಗಿ ಕೂಗ್ಬೇಡ, ಚಿಂಟು ಮಲಗಿದಾನೆ. ಏನೇ ಇದೆಲ್ಲ ಎಲ್ಲ ಹರಡ್ಕೊಂಡು ಕೂತಿದ್ಯಾ ಇಷ್ಟೊತ್ತಲ್ಲಿ? ಒಂದು ಡೆತ್ ನೋಟ್ ಬರೆಯೋಣ ಅಂತ. ಅಯ್ಯೋ ದೇವ್ರೆ, ಡೆತ್ ನೋಟಾ? ಅಂಥದ್ದು ಏನೇ ಆಯ್ತು ಈಗ? ಅಮ್ಮ ಗಾಬರಿ ಆಗಬೇಡ, ನನಗಲ್ಲ, ಆ ಮುದುಕಿ ಹೆಸರಲ್ಲಿ ಬರೆಯೋಣ ಅಂತ ನನಗನ್ನಿಸ್ತಿದೆ. ಏಕಾಏಕಿ ಲೆಕ್ಕ ಕೊಡುತ್ತಾ ತಲೆ ಮೇಲೆ ಕೂತ್ಕೊಂಡ್ರೆ ನಾನು ಎಲ್ಲಿಂದ ಅಂತ ಲೆಕ್ಕ ತೋರಿಸ್ಲಿ? ನನಗಂತೂ ತಲೆ ಕೆಟ್ಟೋಗಿದೆ. ಇಷ್ಟಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತ್ಯಾ? ಎಲ್ಲ ಬೆಳಗ್ಗೆ ನೋಡ್ಕೊಂಡ್ರಾಯ್ತು ಇದ್ಬಾ. ಬೆಳಗ್ಗೆನು ಮ್ಯಾಜಿಕ್ ಮಾಡೋಕ್ಕಾಗತ್ತಾ? ಮನೆ ಕಟ್ಟೋ ನೆಪದಲ್ಲಿ ಅಜ್ಜಿ ಹತ್ರ ದುಡ್ಡು ಕಿತ್ಕೊಂಡು ಏನೇನೆಲ್ಲ ಮ್ಯಾಜಿಕ್ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನಿ. ಅಜ್ಜಿ ದುಡ್ಡಲ್ಲಿ ನಿನಗೆ ಒಡವೆ ಆಯಿತು. ಕೆಲ್ಸಕ್ಕೆ ಬಾರ್ದಿರೋ ಆ ನಿನ್ನ ಸುಪುತ್ರ ₹1,00,000 ಬುಲೆಟ್ ತಗೊಂಡ. ಇನ್ನು ಲೋನಲ್ಲಿ ನಿನ್ನ ಅಳಿಯ ಕಾರ್ ತಗೊಂಡ್ರು. ನಿನ್ನ ಚಿಂಟು ಹೆಸರಲ್ಲಿ FD ಆಯಿತು. ಮಿಕ್ಕಿದ್ದು 1-2 ಲಕ್ಷ ಚಿಲ್ಲರೆ ನನ್ನ ಹತ್ರ ಇದೆ. ಅಷ್ಟಕ್ಕೆ ಹೇಗೆ ಲೆಕ್ಕ ತೋರಿಸ್ಲಿ? ಇಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತ್ಯಾ? ಆ ಮುದುಕಿಗೆ ಕಾಣ್ತಾ ಏನೋ ಒಂದು ಲೆಕ್ಕ ಬರ್ದು ಮುಂದಿಡು. ಇಷ್ಟಕ್ಕೂ ಈ ಮನೆಯಲ್ಲಿ ಲೆಕ್ಕ ಕೇಳೋರು ಯಾರೇ ಇದ್ದಾರೆ? ಅದನ್ನೇ ನಾನು ಮಾಡಿರೋದು. ಇನ್ನೂ ಸ್ವಲ್ಪ ಬಾಕಿ ಇದೆ. ಆದರೆ ಅಮ್ಮ, ನನಗೆ ಸಿಕ್ಕಾಪಟ್ಟೆ ಕಣ್ಣುರಿತಾ ಇದೆ. ನಾನು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡ್ಬರ್ತೀನಿ. ಸರಿ, ಆದಷ್ಟು ಬೇಗ ಎಲ್ಲ ಮುಗಿಸಿ ಮಲ್ಕೊಳ್ಳಿ, ಈಗಲೇ ಹೊತ್ತಾಗಿದೆ. ಸರಿ. ಅಜ್ಜಿಗೆ ನಾನು ಎಷ್ಟು ಕುಡ್ಗಲ್ಲು ಲೆಕ್ಕ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೇನೆ. ಲೆಕ್ಕ ಏನ್ ಮಾಡೋದು? ಅಯ್ಯ, ಎಷ್ಟೊಂದು ಬುಕ್ಗಳಿದೆ, ನಾನು ಇಲ್ಲೇ ಲೆಕ್ಕ ಮಾಡ್ತೀನಿ.
2 is equal to 4. 3 plus 2 is equal to 5. ಅಮ್ಮ, ನಿನ್ನ ಕರೀತಿರೋದು ಕೇಳಿಸ್ಲಿಲ್ವಾ? ಅಜ್ಜಿ ಕರೀತಿದ್ದಾರೆ, ಎಲ್ರು ಬನ್ನಿ ಮಂತ್ರಾವರಿ ಹತ್ತೆ ಲೆಕ್ಕ ನೋಡಿ ಅಂತ. ಅಮ್ಮ, ನೀನು ಬಾ ಅಮ್ಮ. ಬಾ ಅಮ್ಮ. ಅಂಜಲಿ ಅಂಜಲಿ ನೀನ್ ಇಲ್ಲೇ ಇದೆಯಾ? ಹೂನಮ್ಮ, ನಾನು ಇಲ್ಲೇ ಇದ್ದೇನೆ. ಈಗ ಅಜ್ಜಿ ಮಂತ್ರಾವರಿ ಹತ್ತೆಗೆ ಜೋರ್ ಮಾಡ್ತಾರೆ, ನೋಡು ಬಾ. ಅಂಜಲಿ ನೀನ್ ಎಲ್ಲಿದ್ಯಾ? ಹುಟ್ಟು ಮಗು ನೀನು ನನ್ ಸೆರೆ ಹಿಡ್ಕೊಂಡು ನನ್ನ ಹಿಂದೆನೆ ಓಡಾಡ್ತಾ ಇದೀಯಾ? ನನ್ನ ಮಗಳೇ ವಾಪಸ್ ಬಂದಿದ್ದಾಳೇನೋ ಅಂತ ಅನ್ನಿಸ್ತಾ ಇದೆ. ಅಂಜಲಿ, ಒಂದ್ಸಲ ನನ್ನ ಅಮ್ಮ ಅಂತ ಕೂಗಮ್ಮ. ಅಯ್ಯೋ, ನಿಮ್ನ ಅಮ್ಮ ಅಮ್ಮ ಅಂತ ಕೂಕೊಂಡು ಓಡಾಡ್ತಿರ್ತೀನಿ, ಅದು ನಿಮ್ಗೆ ಕೆಲ್ಸಲ್ಲ, ನಾನೇನ್ ಮಾಡ್ಲಿ? ಈ ಅಮ್ಮನ ಕರಳಿನ ಕೂಗು ಯಾರಿಗೂ ಕೇಳಿಸಲ್ಲ ಅನ್ಸುತ್ತೆ. ಎಲ್ಲ ನನ್ನ ದುರದೃಷ್ಟ. ಹೆತ್ತ ಮಕ್ಕಳ ಕೈಯಲ್ಲೇ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಇಲ್ದಿರೋಳು ನಾನು. ಪಾಪ, ನೀನು ಯಾರೋ ಏನೋ, ನಿನ್ನ ಕೈಯಲ್ಲೂ ಅಮ್ಮ ಅಂತ ಕರೆಸ್ಕೊಳ್ಳೋ ಹಂಬಲ ನಂದು. ಎಂಥ ಹುಚ್ಚ ಆಸೆ ನಂದು. ಅಕ್ಕ, ಏನು ಒಬ್ಬೊಬ್ಬರೇ ಮಾತಾಡ್ಕೋತಿದ್ದೀರಾ? ಇಲ್ವಲ್ಲ? ಒಬ್ರೇ ಮಾತಾಡ್ತಿರ್ಲಿಲ್ಲ, ನನ್ ಜೊತೆ ಮಾತಾಡ್ತಿದ್ರು. ಇಲ್ಲ ಅಕ್ಕ, ನೀವು ಮಾತಾಡಿದ್ರಿ. ನಿಮ್ಮ ನೋವು ಸಂಕಟ ಏನು ಅಂತ ನಂಗೆ ಅರ್ಥ ಆಗತ್ತೆ. ಮಕ್ಳನ್ನ ಕಳ್ಕೊಂಡಿರೋ ನೋವನ್ನ ನಿಮ್ಗಿನ್ನೂ ಮರೆಯೋಕ್ಕಾಗ್ತಿಲ್ಲ ಅಲ್ವಾ? ಅದ್ರ ಜೊತೆಗೆ ಈ ಮನೆ ಜನ ಪದೇ ಪದೇ ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸ ಮಾಡ್ತಾರೆ. ಬಿಡು ನಿತ್ಯ, ನನ್ನ ದುರದೃಷ್ಟಕ್ಕೆ ಯಾರನ್ನೋ ದೂರಿ ಏನು ಪ್ರಯೋಜನ ಹೇಳು? ಹಾಗೆ ಅನ್ಕೋಬಾರ್ದು ಅಕ್ಕ. ವಿಧಿ ಅನ್ಕೊಂಡು ತಲೆ ಬಾಗ್ಸಿದ್ರೆ ತಲೆ ಮೇಲೆ ಅದು ಕೂತ್ಕೊಳ್ಳೋ ಜನನೇ ಜಾಸ್ತಿ. ಕರೆಕ್ಟಾಗಿ ಹೇಳಿದ್ರೆ ಅಮ್ಮನು ಆಚೆ ಕರ್ಕೊಂಡೋಗಿ. ಅಕ್ಕ, ಎಲ್ಲ ಹಾಲಲ್ಲಿ ಸೇರಿದ್ದಾರೆ, ಬನ್ನಿ ನಾವು ಹೋಗೋಣ. ಇಲ್ಲ ನಿತ್ಯ, ನಾನು ಯಾಕಲ್ಲಿ? ನಾನು ಬರಲ್ಲ, ನೀನು ಹೋಗು. ಹಾಗಂದ್ರೆ ಹೆಂಗಕ್ಕ? ಹೊಸ ಮನೆ ಲೆಕ್ಕ ಕೇಳಕ್ಕೆ ಅಂತ ಅಜ್ಜಿ ಎಲ್ರೂ ಹಾಲಲ್ಲಿ ಸೇರಿಸಿದ್ದಾರೆ. ನೀವು ಈ ಮನೆ ಹಿರಿ ಸೊಸೆ, ಎಲ್ರಿಗಿಂತ ಜಾಸ್ತಿ ಅಧಿಕಾರ ನಿಮಗೆ ಇರೋದು. ಇಲ್ಲ ನಿತ್ಯ, ಅದರಲ್ಲೆಲ್ಲ ನನಗೆ ಆಸಕ್ತಿ ಇಲ್ಲ. ದೊಡ್ಡೆ ನಾನು ಅಲ್ಲಿಗೆ ಬಂದರೆ ರಾಗಿಣಿ ಬೇಜಾರು ಮಾಡ್ಕೋತಾಳೆ. ನೀನು ಹೋಗು. ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು? ಎಲ್ರೂ ಥರ ನೀವು ಇರ್ತೀರಾ. ಲೆಕ್ಕ ಕರೆಕ್ಟ್ ಆಗಿದ್ರೆ ಯಾರಿಗೆ ಯಾಕೆ ಎದುರ್ಕೋಬೇಕು? ಈ ಮನೇಲಿ ಏನೇನು ನಡೀತಿದೆ ಅಂತ ನಿಮಗೂ ಗೊತ್ತಿರ್ಬೇಕಲ್ವಾ? ಬನ್ನಿ ಅಕ್ಕ ನನ್ನ ಜೊತೆ. ಅಲ್ಲ ನಿತ್ಯ, ಬನ್ನಿ ಅಕ್ಕ. ಗುಡ್ ಗುಡ್, ಈ ಮಾಡಿ ಅತ್ತೆ ತುಂಬಾ ಒಳ್ಳೆಯವರು. ಅಮ್ಮನ್ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅತ್ತೆ. ಅಜ್ಜಿ, ಅಮ್ಮನೂ ಬರ್ತಿದ್ದಾಳೆ. ಹೌದಾ? ಬರ್ದಿದ್ರೆ ನಾನು ಬಿಡ್ಬೇಕಲ್ಲ. ಅಜ್ಜಿ, ಅಮ್ಮ ಬಂದ್ಲು. ಈಗ ಮಂತ್ರಾವತಿ ಅತ್ತೆಗೆ ಎಷ್ಟು ಬೇಕಾದ್ರೂ ದಬಾಯಿಸಿ. ಏ ರಾಗಿಣಿ, ಆವಾಗಿಂದ ಕೇಳ್ತಾನೆ ಇದ್ದೀನಿ, ಲೆಕ್ಕ ತೋರಿಸು ಅಂತ. ಏನು ಮಾಡ್ತಾ ಇದ್ದೀಯಾ? ಹುಡುಗ ಮುದುಕಿ ಲೆಕ್ಕ ನೋಡ್ತಾಳಂತೆ. ಲೆಕ್ಕ ಲೆಕ್ಕ ಅಂತ ತಲೆ ಮೇಲೆ ಕೂತಿದ್ದಾಳೆ. ಅಮ್ಮ, ಬಾ ಅಮ್ಮ, ನೀನ್ ಯಾಕೆ ನಿಂತಿದ್ಯಾ? ಬಾ, ನಮ್ಮ ಪಕ್ಕ ಕೂತ್ಕೋ. ಅಜ್ಜಿ, ನಿನ್ ಕಷ್ಟ ಕಮ್ಮಿ ಮಾಡಕ್ಕೇನೆ ಈ ಐಡಿಯಾ ಮಾಡಿರೋದು. ಮಂತ್ರಾವತಿ ಅತ್ತೆಗೆ ಲೆಕ್ಕ ಬರುತ್ತಾ ಅಂತ ನೋಡೋಣ.
ನನ್ನ ಮೇಲೆ ಹಾರು ಬೀಳೋಕ್ಕೆ ಎಲ್ಲ ಬಕಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಾನು ತುಂಬ ಕಾನ್ಫಿಡೆಂಟ್ ಆಗಿರಬೇಕು. ಇವ್ರಿಗೆಲ್ಲ ಸೊಪ್ಪು ಹಾಕಬಾರ್ದು. ಅಜ್ಜಿ ಅಜ್ಜಿ ಮಂತ್ರಾವತಿ ಅತ್ತೆ ಲೆಕ್ಕದ ಬುಕ್ ತೆಗೆದ್ಲು. ನೀನು ನಂಗೆ ಲೆಕ್ಕ ಬರಲ್ಲ ಅಂತ ಅಂದಿದ್ಯಲ್ಲ, ನಾನು ರೀ ಲೆಕ್ಕ ಬರ್ದಿದ್ದೀನಿ, ಬೇಕು ನೀನೇ ನೋಡು. ಅದಕ್ಕೆ ಲೆಕ್ಕ ಎಷ್ಟು ಸ್ಪಷ್ಟವಾಗಿದೆ, ಇದನ್ನ ಹೇಳ್ದೆ ಯಾಕೆ ಸುಮ್ಮನಿದ್ರಿ? ಬಾ ಸದ್ಯ ನಾನು ಬರ್ದಿದ್ದ ಲೆಕ್ಕ ಎಲ್ಲ ಅಳಿಸೋಗಿದೆ ಅನ್ಸುತ್ತೆ. ಇನ್ಮೇಲೆ ಈ ಥರ ದೊಡ್ಡ ಬುಕ್ಕಲ್ಲಿ ಏನೂ ಬರೆಯಲ್ಲ. ಅಜ್ಜಿ ಅದ್ಗೆ ಲೆಕ್ಕನ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಓದ್ತೀನಿ. ಫೌಂಡೇಶನ್ಗೆ ಸಿಮೆಂಟ್ 500 ಮೂಟೆ, ಮರಳು 100 ಲೋಡ್, ಕಬ್ಬಿಣ 25 ಟನ್, ಅಕ್ಕ, ಅದರಲ್ಲಿ ಒಂದು ಅಕ್ಷರನೂ ಗೊತ್ತಾಗ್ತಿರ್ಲಿಲ್ಲ. ಇವಳು ಯಾಕೆ ತಡವರಿಸ್ದೆ ಓದ್ತಿದ್ದಾಳೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶಶಾಂಕ್. ಅಜ್ಜಿ ಲೆಕ್ಕ ಏನೋ ಕರೆಕ್ಟ್ ಆಗಿದೆ, ಆದರೆ ಬೇಸ್ಮೆಂಟ್ಗೆ ಇಷ್ಟೆಲ್ಲ ಖರ್ಚಾಗುತ್ತಾ ಅನ್ನೋದು ಸ್ವಲ್ಪ ಡೌಟು. ರೀ, ಅದೇನಾಗಿದೆ ಅಂತ ಸ್ವಲ್ಪ ವಿಚಾರಿಸ್ಬಾರ್ದಾ? ನಿತ್ಯ ಕೊಡಮ್ಮ ಇಲ್ಲಿ, ಎಲ್ಲಿ ಏನಾಗಿದೆ ನೋಡೋಣ. ರಾಗಿಣಿ, ಅಕೌಂಟ್ಸ್ ಬುಕ್ ಯಾಕೆ ಕಿತ್ಕೊಂಡೆ? ಇವಳು ಇಷ್ಟು ಸಲೀಸಾಗಿ ಹೇಗೆ ಲೆಕ್ಕ ಓದ್ತಿದ್ದಾಳೆ ಅಂತ ನೋಡ್ಬೇಕಲ್ಲ. ನನ್ನ ಲೆಕ್ಕ ಇದೆ ಅಂತ ನೋಡ್ತಿದ್ದೀರಾ? ಅದನ್ನೆಲ್ಲ ವ್ಯಾನಿಷ್ ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ಇನ್ಮೇಲೆ ಯಾವತ್ತೂ ನಿನ್ನ ಬುಕ್ಕಲ್ಲಿ ಬರೆಯಲ್ಲ. ಪ್ಲೀಸ್ ನನ್ನ ಬೈಬೇಡ. ಸದ್ಯಕ್ಕೆ ಈ ಲೆಕ್ಕದ ಪುಸ್ತಕ ನನ್ನ ಹತ್ರನೇ ಇರಲಿ. ಆ್ಯಕ್ಚುಲಿ ಎಷ್ಟು ಖರ್ಚಾಗಿದೆ, ಇಲ್ಲಿ ಲೆಕ್ಕ ಎಷ್ಟು ಬರ್ದಿದ್ದೀರಾ, ಎಲ್ಲಿ ಏನು ಗೋಲ್ಮಾಲ್ ಆಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಅಜ್ಜಿ, ಈ ಗೋಲ್ಮಾಲ್ ಅಂದ್ರೆ ಏನು? ಗೋಲ್ಮಾಲ್ ಅಂದರೆ ಮೋಸ ಮಾಡೋದು ಅಂತ. ಹೀಗೆ ಸುಮ್ಮನೆರು, ನಾನು ಆಮೇಲೆ ಹೇಳ್ತೀನಿ. ಗೋಲ್ಮಾಲ್ ಮಾಡೋದು ಅಂದ್ರೆ ಮೋಸ ಮಾಡೋದು ಅಂತನಾ? ನಾನು ಗೋಲ್ ಹೊಡೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏ ಮಂತ್ರವಾದಿ ಅತ್ತೆ, ನೀನ್ ಗೋಲ್ಮಾಲ್ ಮಾಡಿದ್ಯಾ? ನಾನು ಲೆಕ್ಕದಲ್ಲಿ ಯಾವ ಗೋಲ್ಮಾಲು ಮಾಡಿಲ್ಲ. ದೊಡ್ಡ ಕನ್ಸ್ಟ್ರಕ್ಷನ್ ಅಂದಮೇಲೆ ಸ್ವಲ್ಪ ವೇಸ್ಟೇಜ್ ಬಂದೇ ಬರುತ್ತೆ. 1-2 ಬ್ಯಾಗ್ ಸಿಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಯಾರು ಗೋಲ್ಮಾಲ್ ಅನ್ನಲ್ಲ. 1-2 ಸಿಮೆಂಟ್ ಮೂಟೆ ಆದರೆ ಪರವಾಗಿಲ್ಲ, 100 ಮೂಟೆ ಲೆಕ್ಕ ಯಾಮಾರಿಸಿದ್ರೆ ಅದು ಗೋಲ್ಮಾಲೆ ತಾನೆ. ಅಂದರೆ ಗೋಲ್ಮಾಲ್ ಆಗಿರೋದು ನಿಜ. ನಿತ್ಯ, ನೀನೇ ಸರಿಯಾಗಿ ಲೆಕ್ಕ ನೋಡು.
ಇದೇನು ನೋಟನ್ನು ನೀರಲ್ಲಿ ಹಾಕೋ ಆಟಕ್ಕೆ ಕೆಟ್ಟು ಹೋಯ್ತಾ? ಎಷ್ಟು ದುಡ್ಡು ನೀರು ಪಾಲಾಗಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಇದೇನಪ್ಪ ಇದು? ನೋಟನ್ನ ನೀರೊಳಗೆ ಹಾಕೋದು ಒಂದು ಆಟನ? ಗೊತ್ತೇ ಇರ್ಲಿಲ್ಲಲ್ಲಪ್ಪ. ಏ ರಾಗಿಣಿ ನಿಂತ್ಕೊಳೆ. ಅಜ್ಜಿ, ಮಂತ್ರವಾದಿಯತ್ತೆ ಹೊಟ್ಟೋದ್ಲು. ಇನ್ ಮಿಕ್ಕಿದರು ಹೋಗ್ತಾರೆ ಅಂತ ಕಾಣುತ್ತೆ. ಯಾರು ಹೋಗ್ತಿರೋದು? ಯಾರು ಹೋಗೋ ಹಾಗಿಲ್ಲ. ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಅಣ್ಣ ಏನು ಮಾಡೋದು? ಅಕ್ಕ ಸಿಟ್ಟು ಮಾಡ್ಕೊಂಡು ಹೊರಟೋದ್ಲು. ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇವರಿಬ್ಬರು ನನ್ನ ಮುದ್ದಿನ ಮರಿ ಸೊಸೆ ಅಂದರು. ಇವರಿಬ್ಬರು ನನಗೊಂದೇನೆ. ಇಬ್ಬರ ಮೇಲೂ ತುಂಬ ಪ್ರೀತಿ ಇದೆ. ಇವರಿಬ್ಬರಲ್ಲಿ ಒಬ್ಬರಿಗೆ ನನ್ನ ಒಡವೆನೆಲ್ಲ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಷರತ್ತಿದೆ. ಅದೇನು ಅಂದರೆ, ಇವರಿಬ್ಬರಲ್ಲಿ ಯಾರು ತಾಯಿ ಆಗ್ತಾರೋ ಅವರಿಗೆ ನನ್ನ ಒಡವೆನೆಲ್ಲ ಕೊಟ್ಬಿಡ್ತೀನಿ. ಅಯ್ಯೋ 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 ಈಗ ಬರೇ ಕಡೆ ಅತ್ತೆ, ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದೀರ ಅತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಷರತ್ತಿಗೆ ನಮಗೆಲ್ಲ ಒಪ್ಪಿಗೆ ಇದೆ. ಇನ್ಮೇಲೆ ನಿಮ್ಗೆ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಯಾಕೆ ಈಗ ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ? ಏನು ನಾಳೆ ಬೆಳಿಗ್ಗೆನೆ ಒಡವೆ ಎಲ್ಲ ನಿನ್ನ ಕೈಗೆ ಬಂದು ಸೇರಿಬಿಡುತ್ತೆ ಅನ್ನೋ ಥರ ಆಡ್ತಾ ಇದೆಯಲ್ಲ. ಇದು ಒಂದು ಗೇಮ್ ಆಫ್ ಚಾನ್ಸ್ ಅಷ್ಟೇ ರೀ. ಗೇಮು ಇಲ್ಲ, ಚಾನ್ಸು ಇಲ್ಲ. ಯಶೋದೆ ಮಕ್ಕಳು ಒಂದು ಬದುಕಲ್ಲ. ಈಗಾಗಲೇ 2-3 ಡಮಾರಂದಿವೆ. ಇನ್ನು ಮುಂದೆ ಮಕ್ಕಳು ಹುಟ್ಟೋ ಚಾನ್ಸು ತುಂಬ ಕಡಿಮೆ ಇದೆ. ಅಂದಮೇಲೆ ಒಡವೆ ಯಾರಿಗೆ ಸೇರುತ್ತೆ? ನಮಗೆ ತಾನೇ. ಏಯ್ ಅಜ್ಜಲಿ, ಬಂಗಾರಿ ನೀನು ಬಂದ್ಯಾ? ಒಂದು ಸವಾಲು ಹಾಕಿದ್ದೀನಿ. ಈಗ ನೋಡು, ನಿಮ್ಮಮ್ಮ ಉತ್ತರ ಕೊಡೋದನ್ನು ಕಲಿತಾಳೆ. ಅಜ್ಜಿ ಹೇಳಿ ನಿಜ. ನೀರಲ್ಲಿ ನೋಟ್ ಹಾಕೋ ಆಟ ತುಂಬಾ ಮಜಾ. ನಂಗೆ ಈ ಆಟನ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ದೊಡ್ಡ ಅಣ್ಣ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲ ನೋಟನ್ನು ದೋಣಿ ಮಾಡಿ ತೇಲ್ಸ್ಬೋದಿತ್ತು. ಅಮ್ಮ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಆ ಮುದುಕಿ ಚಿಕ್ಕಮ್ಮನ ಮನೆಯವ್ರ ಕೈಗೊಂಬೆ ಆಗಿದ್ದಾಳೆ. ಎಂಥ ಬಾಂಬ್ ಹಾಕಿದ್ಲು ನೋಡಿದ್ಯಾ? ಮುದುಕಿ ಇಂಥ ಅನ್ಯಾಯ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಆ ನಿನ್ ಸೊಸೆ 3 ಹೊತ್ತು ಮುದುಕಿ ಬುಡದಲ್ಲೇ ಬಿದ್ದಿರ್ತಿದ್ಲು. ಆ ಮುದುಕಿ ಕಾಲು ಹೊತ್ತಿದ್ದೇನು, ಊಟ ಮಾಡಿಸಿದ್ದೇನು, ಆ ಮುದುಕಿ ಬಾಯಿಗೆ ನೀರು ಬಿಟ್ಟಿದ್ದೇನು? 1 2 ಹಗ್ಲು ರಾತ್ರಿ ಆ ಮುದುಕಿ ಸೇವೆ ಮಾಡಿದ್ಲಲ್ಲ. ಕೊನೆಗೆ ನಿನ್ ಸೊಸೆಗೆ ಎಂಥ ರಿವಾರ್ಡ್ ಸಿಕ್ತು ಅಂತ ನೋಡಿದ್ಯಾ? ಹೌದು ಕಣೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ದ್ರೋಹನೇ. ಅಲ್ಲ, ಆ ಮುದುಕಿಗೆ ಯಶೋದನ ಮಕ್ಕಳಾಗಲ್ಲ, ಆಗಿನ ಮಕ್ಕಳೆಲ್ಲ ಸತ್ತೋಗುತ್ತೆ ಅಂತ ವಿಷಯ ಗೊತ್ತಿಲ್ವಾ?
ಗೊತ್ತಿದ್ದು ಅವಳನ್ನ ಮುಂದೆ ಕೂರಿಸ್ಕೊಂಡು ಇಂಥ ಷರತ್ತುಗಳನ್ನೆಲ್ಲ ಹಾಕಿದ್ದಾರೆ ಅಂದರೆ ಮೊದಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಆಡಿರ್ತಾರೆ. ಅಮ್ಮ ಹೀಗೆ ಆಗತ್ತೆ ಅಂತ ನನಗೆ ಮೊದಲಿಂದನೂ ಅನುಮಾನ ಇದ್ದೇ ಇತ್ತು. ನನಗೆಂಥ ಸೊಸೈಟಿ ಸಿಕ್ಕದ್ಲಿ ಪಾಪಿದು. ಅಲ್ಲ, ತನಗಂತೂ ಮಕ್ಕಳಾಗಲ್ಲ. ಅಟ್ಲೀಸ್ಟ್ ಇಷ್ಟು ದಿನ ಮುದುಕಿ ಸೇವೆ ಮಾಡಿದ್ದಕ್ಕಾದರೂ ಆ ಮುದುಕಿ ಗಿಲಿಟ್ ಹೊಡೆದು ಅಷ್ಟೋ ಇಷ್ಟೋ ಆಸ್ತಿನ ಗಿಟ್ಟಿಸ್ಕೋಬೇಕು ಅನ್ನೋ ಜ್ಞಾನನೇ ಇಲ್ವಲ್ಲ ಅವಳಿಗೆ. ಅಮ್ಮ ಚಿಕ್ಕಮ್ಮ ನಾವು ಅಂದ್ಕೊಂಡಷ್ಟು ದಡ್ರಲ್ಲ. ನಾವು ಮೊಸರು ಕಡ್ದು ಬೆಣ್ಣೆ ತೆಗಿಯೋಕೆ ಹೋದ್ವಿ, ಆದರೆ ಚಿಕ್ಕಮ್ಮ ಡೈರೆಕ್ಟಾಗಿ ತುಪ್ಪಕ್ಕೆ ಕೈ ಹಾಕ್ಬಿಟ್ಲು. ಈ ಮನೆ ಲೆಕ್ಕ ಬರೆಯೋ ನಾಟಕ ಆಡೋದು ನನ್ನ ಕೈಲಾಗಲ್ಲ. ನಾನು ಆ ಮುದುಕಿ ದುಡ್ಡನ್ನ ತಗೊಂಡೋಗಿ ನೀರಿಗೆ ಹಾಕಿದೆ ಅಂತ ಹೇಳಿದಲ್ಲ, ಈಗಲೇ ಆ ಮಿಕ್ಕಿರೋ ದುಡ್ಡನ್ನೆಲ್ಲ ಆ ಮುದುಕಿ ಮುಖದ ಮೇಲೆ ಎಸ್ದು ಬಿಟ್ಟು ಬರ್ತೀನಿ. ಅಂತವ್ರ ಬಾಯಿಗೆ ನನ್ನನ್ನು ಆಹಾರ ಮಾಡಿಬಿಟ್ರಲ್ಲ. ಅದ್ರ ಬದಲು ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾ ಇದ್ದೆ. ಅಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ನೀನು 100 ಕಾಲ ನಗ್ನಗ್ತಾ ಚೆನ್ನಾಗಿ ಮಾಡ್ಬೇಕಮ್ಮ. ಪ್ರತಿ ಕ್ಷಣ ಅವಮಾನ ಮಾಡಿಸ್ಕೊಂಡು ಚೀತು ಅಂತ ಹೇಗ್ ಬಾಳ್ಲಿ ಅಜ್ಜಿ? ಅವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ರಲ್ಲ. ಇಲ್ಲಮ್ಮ, ನನ್ನನ್ನು ಅಷ್ಟು ಕೆಟ್ಟೋಳು ಅಂತ ಅನ್ಕೋಬೇಡ. ಎಲ್ಲರಿಗೆ ನಾನು ನಿನ್ನನ್ನು ಹೀಯಾಳಿಸಿದ್ದು ನಿಜ. ಆದರೆ ಮೂಗೆತ್ತಿನ ಹಾಗೆ ನೀನು ಎಲ್ಲರಿಗೂ ತಲೆ ತಗ್ಗಿಸ್ಬೇಕು ಅಂತ ಅಲ್ಲ. ಏನು ಆಗೋಲ್ಲ ಅಂತ ಧೈರ್ಯವಾಗಿ ಹೇಳಬೇಕು, ತಲೆ ಎತ್ತಿ ನಿಲ್ಲಬೇಕು, ಗಟ್ಟಿ ಆಗಬೇಕು ಅಂತ ಹೇಳಿದ್ದು. ನೀನು ಎಲ್ಲಾರ್ಗೂ ಹುಷಾರಿರ್ಬೇಕು ಅಂತ ಅಜ್ಜಾಗ ಹೇಳಿದ್ದು. ನೋಡು, ಆ ಪುಟ್ಟ ಹುಡುಗಿಗಿರೋ ಧೈರ್ಯನೂ ನಿನಗಿಲ್ಲ. ಅಂಜಲಿ ನಿನಗೆ ಧೈರ್ಯ ಬರೋ ಹಾಗೆ ಮಾಡು ಅಂದ್ಲು, ಅದಕ್ಕೆ ಹಾಗೆ ಮಾಡಿದೆ. ನೀನೇನು ಹೇಳಲೇ ಇಲ್ವಲ್ಲ. ಏನ್ ಹೇಳಿ, ಹೇಗೆ ಹೇಳಿ ಅಜ್ಜಿ? ಹೇಳೋ ಯಾವ ಹಕ್ಕು ನನ್ಗುಳಿದಿದೆ? ನಾನ್ ತಾಯಿ ಆಗೋದು ಕನಸಿನ ಮಾತು ಅಂತ ಎಲ್ರಿಗೂ ಗೊತ್ತಿದೆ. ಅಮ್ಮ ಅಂತ ಕರೆಯೋ ಒಂದು ಮಗುನು ಉಳಿದಿಲ್ವಲ್ಲ. ಅಮ್ಮ ಯಾಕಮ್ಮ ಹೇಳ್ತೀಯ? ನನ್ನ ನಿಲ್ವಾ ಅಮ್ಮ? ನನ್ನ ಮಗಳು ಅನ್ಕೊಳಮ್ಮ. ಆ ಮಗುಗೆ ನಿನ್ನನ್ನು ಕಂಡೆ ಅದೆಷ್ಟು ಪ್ರೀತಿ ಮಮತೆ. ಅದು ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಇಷ್ಟಪಡುತ್ತೆ. ನಿನ್ನ ಯಾರಾದರೂ ಬೈದರೆ ಅದು ಕಣ್ಣೀರು ಹಾಕುತ್ತೆ. ಅದು ಎಲ್ಲರಿಗೂ ನೀನು ತಲೆ ಎತ್ತಿ ಓಡಾಡಬೇಕು ಅಂತ ಹಂಬಲಿಸುತ್ತೆ. ಅದು ನಿನ್ನ ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಯಶೋದ. ಅಂಜಲಿ, ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ? ಅಮ್ಮ ಕಣ್ಬಿಡಮ್ಮ, ಹೆಸರಾಗಮ್ಮ. ಅಮ್ಮನಿಗೆ ದೊಡ್ಡ ಸಾಕಾಗಿದೆ ಅನ್ಸುತ್ತೆ. ನಿಂತ್ಕೋ, ನಿನ್ನಿಂದ ಯಾವ ಸಹಾಯ ನಮಗ್ ಬೇಕಾಗಿಲ್ಲ. ಬಾಯಿಗೆ ನೀರ್ ಬಿಡೋಂತ ಸ್ಥಿತಿ ನಮ್ಮ ಮನ್ಗೇನು ಬಂದಿಲ್ಲ. ಕೊಡಿಲಿ ಅಮ್ಮ. ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ನನಗೇನೇ ಆಯಿತು? ನಾನು ಯಾಕೆ ಇಲ್ಲಿದ್ದೀನಿ? ಏನಾಯಿತು ನನಗೆ? ಅಮ್ಮ ಗಾಬರಿ ಆಗ್ಬೇಡ, ನಿನ್ಗೇನು ಆಗಿಲ್ಲ. ಬಾ ರೂಮ್ಗೆ ಹೋಗೋಣ. ಎದ್ದೇಳಮ್ಮ. ಎದ್ದೇಳಮ್ಮ, ಹುಷಾರಮ್ಮ. ಹುಷಾರು. ಮುಟ್ಬೇಡ ಅಂತ ಹೇಳಿದ್ದಲ್ಲ. ನಿನ್ನಿಂದ ಯಾವ ಸಹಾಯನೂ ಬೇಕಾಗಿಲ್ಲ ನಮಗೆ. ಹೊರಗಡೆ ಸಹಾಯ ಮಾಡೋತ್ರ ನಾಟಕ ಮಾಡೋದು.
ಒಳಗಡೆ ಕುತ್ಕೆ ಕೊಯ್ಯೋದು. ನಿನ್ನಿಂದ ಯಾವ ಅವಶ್ಯಕತೆ ನಮಗಿಲ್ಲ. ನಿನ್ನ ಕೆಲಸ ನೀನು ನೋಡ್ಕೊ, ಹೋಗು. ಬಾಮ್ಮ ಬಾಮ ನೀನು, ನನ್ನ ಕೈ ಹಿಡ್ಕೊ ಬಾಮ್ಮ. ಬಾಮ. ಅಮ್ಮ ಹುಷಾರು. ನಿಧಾನಮ್ಮ, ನಿಧಾನ. ಏ ರಾಗಿಣಿ, ನಾವು ಈ ಮನೆಯಲ್ಲಿ ಇರೋದು ಬೇಡ ಕಡೆ. ಆದಷ್ಟು ಬೇಗ ಬೇರೆ ಯಾವುದಾದ್ರೂ ಮನೆ ನೋಡ್ಕೊಂಡು ಹೊರಟೋಗೋಣ. ಅಮ್ಮ ಏನು ಹೇಳ್ತಾ ಇದ್ದೀನಿ? ಇಷ್ಟು ಅನುಕೂಲವಾಗಿರೋ ಮನೇನ ಬಿಟ್ಟು ಹೋಗೋದಾ? ಅನುಕೂಲವಾಗಿದೆ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ? ಚಿನ್ನ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗುತ್ತಾ? ಈ ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿ ಇದೆ ಕಣೆ. ನೀನೇ ನೋಡ್ದ್ಯಲ್ಲ, ನೀರಿಂದ ನೋಡ್ಕೊಂಡು ಹೇಗೆ ಹಾರ್ಕೊಂಡು ಹೋಯ್ತು ಅಂತ. ಅಬ್ಬಬ್ಬಾ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಮೈ ಎಲ್ಲ ಜುಮ್ಮನತ್ತೆ ಕಣೆ. ಇಷ್ಟೆಲ್ಲ ನನ್ನ ಕಣ್ಣಾರೆ ನೋಡಿದ್ಮೇಲೂ ಇನ್ನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ ಕಣೆ. ಅಬ್ಬಾ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಈಗಲೇ ಭಯ ಶುರುವಾಗಿದೆ ನನಗೆ. ಆ ಭೂತ ನಿಜವಾಗ್ಲೂ ನನಗೆ ಸವಾಲು ಹಾಕ್ತಾ ಇದೆ. ಅದು ಈ ಮನೆಯಲ್ಲಿರೋದು ಮೊದಲೇ ಗೊತ್ತಿತ್ತು ಅಂದರೆ ಅಮ್ಮ ಇನ್ನೂ ಹೆದರು ಬಿಡ್ತಾಳೆ. ಆದಷ್ಟು ಬೇಗ ಅದನ್ನು ಇಲ್ಲಿಂದ ಓಡಿಸೋಕೆ ಪ್ರಯತ್ನ ಪಡಬೇಕು. ಅಮ್ಮ, ನನಗೆ ಗೊಂಬೆ ಕೊಡಮ್ಮ, ನಾನು ಇದೆಲ್ಲ ಆಟ ಆಡ್ತೀನಿ. ನಿಂಗೆ ಗೊಂಬೆ ಯಾಕೆ? ನಾನಿದ್ದೀನಲ್ಲ. ರಾಗಿಣಿ, ನಾ ಹೇಳಿದ್ದು ನೆನಪಿದೆ ತಾನೆ? ನಡಿಯಮ್ಮ, ನೀನು ಹೇಳಿದ್ದೀನಿ ಎಷ್ಟು ಸಲ ಅಂತ ಹೇಳ್ತೀನಿ. ಯಶೋದ, ಅಯ್ಯೋ, ಯಾಕೆ ನಿಂತ್ಕೊಂತ? ಕೂತ್ಕೊಮ್ಮ. ಪರವಾಗಿಲ್ಲ. ನಿಮ್ಮ ಮನೆ ಕೆಲಸ ಮಾಡ್ತಿದ್ರೆ ನೋಡೋದಕ್ಕೆ ತುಂಬ ಬೇಜಾರಾಗುತ್ತೆ ಕಣಮ್ಮ. ಆದರೆ ಏನು ಮಾಡೋದು ಹೇಳು? ಮನೆ ಅಂದಮೇಲೆ ಯಾರಾದರೂ ಒಬ್ಬರು ಕೆಲಸ ಮಾಡಲೇಬೇಕಲ್ವಾ? ಅದಕ್ಕೆ ನೀನು ಕೆಲಸ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಅಮ್ಮ, ಆ ಚಿಕ್ಕಮ್ಮನ ನೋಡು, ತನ್ನ ಸೊಸೆ ಕೈಲಿ ಕೆಲಸ ಮಾಡಿಸ್ಕೋತಾರಾ? ಪಾಪ, ಅತ್ತೆ ಒಬ್ಬರೇ ಯಾಕೆ ಎಲ್ಲ ಕೆಲಸ ಮಾಡಬೇಕು? ಹ್ಞೂ ಕಣೆ, ನಾನು ಅದನ್ನೇ ಕೇಳೋದು. ನಮ್ಗೆ ಯಶೋದ ಕೆಲಸ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳು? ಸಡನ್ನಾಗಿ ಅವಳು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರೆ ತಪ್ಪಾಗೋದಿಲ್ವಾ? ಅದಕ್ಕೇನಾದರೂ ಬಲವಾದ ಒಂದು ನೆಪ ಬೇಕು ಕಡೆ. ಯಶೋದ, ನೀನು ತಾಯಿ ಆದರೆ ಮಾತ್ರ ಈ ಕೆಲಸಗಳನ್ನೆಲ್ಲ ಭವಾನಿ ಸೊಸೆ ತಲೆ ಮೇಲೆ ಹಾಕ್ಬಿಟ್ಟು ನೀನು ಆರಾಮಾಗಿರ್ಬೋದು ಅಲ್ವೇನಮ್ಮ? ಆದರೆ ನಾನು ತಾಯಿ ಆಗೋದು ಬಿಡೋದು ನನ್ನ ಕೈಲಿ ಇಲ್ವಲ್ಲ. ಯಾಕಿಲ್ಲ? ಎಲ್ಲ ನಿನ್ನ ಕೈಲೇ ಇದೆ. ಇನ್ನು 3 ಹೊತ್ತು ಕೆಲಸದವ್ರ ಥರ ಕಸ ಮುಸ್ರೆ ಮಾಡ್ಕೊಂಡಿದ್ರೆ ಯಾವ ಗಂಡಸಿಗೆ ತಾನೇ ಹೆಂಡತಿ ಜೊತೆ ಸಂಸಾರ ಮಾಡಬೇಕು ಅಂತ ಅನ್ಸುತ್ತೆ? ಹಗಲು ರಾತ್ರಿ ಆ ಮುದುಕಿ ಸೇವೆ ಮಾಡೋದಕ್ಕೆ ಹೋಗ್ತೀಯ. ನಿನಗೆ ಮಕ್ಳು ಎಲ್ಲಿಂದ ಆಗತ್ತೆ? 3 ಹೊತ್ತು ಈ ಗೊಂಬೆನ ಇಟ್ಕೊಂಡು ಬೀದಿ ಬೀದಿ ಅಲಿಬೇಕಾಗತ್ತೆ. ಯಾಕೆ ಕಳೀತಾಳೆ? ಇದು ನನ್ನ ಮನೆ. ಅಮ್ಮ ಇಲ್ಲೇ ಆಡ್ತಾಳೆ. ರಾಗಿಣಿ, ಇಲ್ಲಿಗೆ ಬರೋದಕ್ಕೆ ಮುಂಚೆ ಏನೇ ಹೇಳಿದೆ ನಾನು ನಿನಗೆ? ಸಾರಿ, ಐ ಆಮ್ ವೆರಿ ಸಾರಿ. ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಸಾರಿ. ಯಶೋದ, ರಾಗಿಣಿ ಹೇಳಿದ್ದನ್ನೆಲ್ಲ ತಲೆಗೆ ಹಾಕೋಬೇಡಮ್ಮ. ಆ ಮುದುಕಿ ಒಡವೆ ಕೊಡ್ತಾಳೆ, ಅದನ್ನು ನಾವು ತಗೋಬೇಕು ಅಂತ ನಾವು ಹೀಗೆಲ್ಲ ಮಾತಾಡ್ತಿಲ್ಲ ಕಣಮ್ಮ. ನಿಜ ಹೇಳಬೇಕು ಅಂದರೆ ನಮಗೆ ಆ ಒಡವೆ ಮೇಲೆ ಆಸೆನೇ ಇಲ್ಲ ಬಿಡು. ಎಲ್ಲರೂ ನಿನ್ನನ್ನು ಬಂಜೆ, ಮಕ್ಕಳಾಗ್ದಿದ್ದವಳು, ನತದೃಷ್ಟಿ ಅಂತೆಲ್ಲ ಆಡ್ಕೊತಾರಲ್ಲ, ಅದನ್ನು ನಮ್ಮಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ನಿನಗೂ ಒಂದು ಮಗು ಆಯಿತು ಅಂತ ಇಟ್ಕೋ, ಆಗ ಎಲ್ಲರೂ ಆಡ್ಕೊಳ್ಳೋದು ತಪ್ಪುತ್ತೆ. ರಾಜೀವನು ನಿನ್ನ ಜೊತೆ ಚೆನ್ನಾಗಿರ್ತಾನೆ, ನಿನ್ನ ಸಂಸಾರನೂ ಚೆನ್ನಾಗಿರುತ್ತಲ್ವಾ? ಅದೇ ನಮ್ಮ ಆಸೆ. ನಂಗೂ ಅಮ್ಮ ಖುಷಿಯಾಗಿರ್ಬೇಕು ಅಂತಾನೆ ಆಸೆ. ಹಾಂ, ಅಷ್ಟೇ. ಆದರೆ
ನೀನು ಹೀಗೆ 3 ಹೊತ್ತು ಅಳುಮುಂಜಿ ಥರ ಅಳ್ತಾ ಗೋಳಾಡ್ತಾ ಇದ್ರೆ ಹೊಟ್ಟೆಲಿ ಮಕ್ಕಳು ಹೇಗೆ ಬದುಕಿರತ್ವೆ. ಈಗಲೇ ಹೀಗೆ ಈ ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಇನ್ನೆಷ್ಟು ಗೋಳು ಸಹಿಸ್ಕೋಬೇಕು ಅಂತ ಅಲ್ಲೇ ಕಣ್ಣು ಮುಚ್ಕೊಳತ್ವೆ. ಯಶೋದ, ಈ ಸಾರಿನಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಜೀವಂತ ಮಗುನ ಹೆತ್ಕೊಡೋ ಹಾಗೆ ನೋಡ್ಕೋ. ಅಮ್ಮ, ಹೇಳೋದೆಲ್ಲ ಹೇಳಾಯ್ತಲ್ಲ, ಬಾ ಹೋಗೋಣ. ಯಶೋದ, ನಾನು ಹೇಳಿದ ಅರ್ಥ ಆಯ್ತು ತಾನೇ? ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದೆ. ಈಗ ಅಮ್ಮ ನಗ್ಸಕ್ಕೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ.